ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಇದು 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟು, ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂತಹ 1 BHK ಫ್ಲಾಟು. ಫ್ರೆಂಡ್, ಇಲ್ಲಿ ಏನು ನಿಮಗೆ ತೋರಿಸ್ತಾ ಇರೋಂತಹ 1 BHK ಫ್ಲಾಟು ನೋಡಿ. ಇದು 1 BHK ಸುಮಾರು ನಮ್ಮ ಬೆಂಗಳೂರಲ್ಲಿ 47,000 ಫ್ಲಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್. ಸಾಕಷ್ಟು ಕಡೆ 1 BHK ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಂತೋಗಿದ್ದಾವೆ ಫ್ರೆಂಡ್. ನಿಮಗೆ ಏನು ಸುಮಾರು ಫಲಾನುಭವಿಗಳೆಲ್ಲ 1,50,000 ಕಟ್ಟಿ ಇಲ್ಲಿ ಕಾಯ್ಕೊಂಡು ಕುಂತಿದ್ದಾರೆ. ಎಲ್ಲ ಫಲಾನುಭವಿಗಳು ಒಬ್ಬರು ಅಂತ ಅಲ್ಲ ಫ್ರೆಂಡ್. 4-5 ವರ್ಷದಿಂದನೂ ಸಹ ಇಲ್ಲಿ ವರ್ಕ್ ನಡೀತಾ ಇಲ್ಲ. ಸಾಕಷ್ಟು ಕಡೆ 1 BHK ಫ್ಲಾಟ್ಗಳು ಕೆಲಸ ನಡೀತಾ ಇಲ್ಲ. ಈ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡ್ತಾರೆ. ಸರ್, ನಮಗೆ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾರೆ. ಅವರು ಯಾವುದೋ ಒಂದು ಡೇಟ್ ಹೇಳಿ ಕಳಿಸ್ತಾರೆ ಫ್ರೆಂಡ್. ಇದು ಈ ಥರ ಒಂದು ಕತೆ. ಆದರೆ ಇನ್ನೊಂದು ಕತೆ ರೆಡಿ ಆಗಿದ್ದಾವೆ ಫ್ರೆಂಡು. ಇನ್ನೊಂದು ರೆಡಿ ಆಗಿದ್ದಾವೆ, ಸಾಕಷ್ಟು ಕಡೆ ರೆಡಿ ಆಗಿದೆ. ನೆಲಗುಳಿ ಆಗಿರ್ಬೋದು, ಕೆಂಚಂಪುರ ಆಗಿರ್ಬೋದು, ಬಿದರಳ್ಳಿ ಆಗಿರ್ಬೋದು, ಕೂಗೂರು ಆಗಿರ್ಬೋದು, ಪ್ರತಿಯೊಂದು ಸುಮಾರು ಕಡೆ ರೆಡಿ ಆಗಿದ್ದಾವೆ. ಆದರೆ ಅವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಫ್ರೆಂಡು. EMI ಕಟ್ತಾ ಇದ್ದಾರೆ, ಬಾಡಿಗೆ ಮನೆಯಲ್ಲೂ ಕಟ್ತಾ ಇದ್ದಾರೆ. ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್, ಆದಷ್ಟು ನಮಗೆ ಫ್ಲಾಟ್ಗಳು ಕೊಡಿ ಅಂತ ಅಂದಾಗ, ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಇದೆ, ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫೆಬ್ರವರಿ ಎಂಡಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ಈ ತಿಂಗಳು ಎಂಡಲ್ಲಿ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ರೆಡಿ ಆಗಿರೋಂಥವು ಫ್ರೆಂಡ್. ಇಷ್ಟು ಇಲ್ಲಿ ಆಗ್ತಾಯಿದೆ. ಇನ್ನು ಕೆಲವು ಕಡೆ ಅಂತೂ ಕೆಲಸ ನಡೀತಾ ಇದೆ, ಸುಮಾರು ನಡೀತಾ ಇದೆ. ಇನ್ನೊಂದು ಕೆಲವು ಕಡೆ ಅಂತೂ ಪೂರ್ಣ ಪ್ರಮಾಣದಲ್ಲಿ ಸ್ಥಗಿತಗೊಂಡಿದೆ. ಇನ್ನೂ ಸ್ವಲ್ಪ ಕೆಲಸ ಕೊಡೋ ಅಂಥದ್ದಲ್ಲೂ ಸಾಕಷ್ಟಿದೆ. ತೋಟಕೆರೆ ಆಗಿರ್ಬೋದು, ಕ್ಯಾಸನಹಳ್ಳಿ ಆಗಿರ್ಬೋದು, ಇತ್ತ ಅಜ್ಜಾಳಪಾಳ್ಯನೂ ಕೊಡ್ತಾ ಇದ್ದಾರೆ. ಇನ್ನು ಕೊಡೋ ಅಂಥದ್ದಲ್ಲಿ ಸಾಕಷ್ಟು ಇದ್ದಾವೆ ಫ್ರೆಂಡ್ ಇಲ್ಲಿ. ಹಾಗಾಗಿ ಅವು ಸಹ ತುಂಬ ಇದ್ದಾವೆ. ಈಗ ನಿಂತಿದ್ದಾವೆ ಸುಮಾರು. ಎಷ್ಟು ಕೆಲಸಗಳು ನಿಂತಿದ್ದಾವೆ ಅಂದರೆ 1,00,000 ವಸತಿ ಯೋಜನೆಯಲ್ಲಿ ಅವ್ರು ತಿಳಿಸ್ದಾಗೆ ಕೇವಲ 8,500 ಫ್ಲ್ಯಾಟ್ಗಳು ರೆಡಿ ಇದ್ದಾವೆ ಅಂತ ತಿಳಿಸ್ತಾ ಇದೆ. ಇನ್ನು ಮಿಕ್ಕಿರೋ 45,000ದಲ್ಲಿ 8,000 ಚಿಲ್ಲರೆ ಮಾತ್ರ ರೆಡಿ ಇದ್ದಾವೆ ಅಂತ ತಿಳಿಸ್ತಾರೆ. ಮಿಕ್ಕಿರೋ ಸುಮಾರು ಕಡೆ ಇದೆ ನೋಡಿ. ಇದು ಸ್ಟಾಪ್ ಆಗಿದೆ. ಗಾಣಿಗಳ್ಳಿ ಫ್ರೆಂಡ್, ಬಿಳಿಜಾಜಿ, ಮುದ್ದಯ್ಯನಪಾಳ್ಯ, ಗೋವಿಂದಾಪುರ, ಮತ್ತು ಈ ಕಡೆ ಇನ್ನು ಸುಮಾರು ಕಡೆ ಕಾಟ್ಕನಹಳ್ಳಿ ಆಗಿರ್ಬೋದು. ಎಷ್ಟು ಇದ್ದಾವೆ ಅಂದರೆ ಯಲಹಂಕ ಕ್ಷೇತ್ರ ಅತಿ ಹೆಚ್ಚು. ಯಲಹಂಕ ಕ್ಷೇತ್ರದಲ್ಲಿ ಅಲ್ಲೂ ಸುಮಾರು ಕಡೆ ಎಲ್ಲ ನಿಂತಿದ್ದಾವೆ. ಆದಷ್ಟು ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕು. ದಯವಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್, ವಸತಿ ಸಚಿವ ಜಮೀರ್ ಅಹಮದ್ ಅವರು ಎಷ್ಟು ಸ್ಟಾಪ್ ಆಗಿದ್ದಾವೆ ಅಂದರೆ ಸುಮಾರು 1,00,000 ರೂಪಾಯಿ 50,000 ರೂಪಾಯಿ ಕಟ್ಟಿ ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ನಮ್ಗೆ ಯಾವಾಗ ಕೊಡ್ತಾರಂತೆ. 4 ವರ್ಷ, ಒಂದೊಂದು 4 ವರ್ಷ ಆಗಿದ್ದಾವೆ, ಇನ್ನೊಂದು 5 ವರ್ಷ ಆಗಿದ್ದಾವೆ ನಿಂತಿದ್ದಾವೆ. ಸುಮಾರು ಕಡೆ ಇನ್ನು ಸಾಧಾರಣವಾಗಿ ಕೆಲಸ ನಡೀತಾ ಇದೆ. ಬೆತ್ತನಕೆರೆಯಲ್ಲಿ ಅದು ಸಹ ಸುಮ್ಮನೆ ಸಾಧಾರಣವಾಗಿ ಕೆಲಸ ನಡೀತಾ ಇದೆ. ಕ್ಯಾಸನಹಳ್ಳಿ ಅದು ಸಾಧಾರಣವಾಗಿ ನಡೀತಾ ಇದೆ. ಈತ ಕಾಟ್ಕೇನಹಳ್ಳಿ ಅವರು ಇಕ್ಲಾಕ್ಪುರ ಒಂದು ಸ್ವಲ್ಪ ರೆಡಿಯಾಗಿ ನಿಂತಿದೆ ನೋಡಿ. ಇದು ಫುಲ್ಲು ಫ್ರೆಂಡ್. ಇಲ್ಲಿ ಒಂದೊಂದು ಕಡೆ 1 BHK ಫ್ಲಾಟ್ಗಳು ಹಂಗೆ ಬೆಳ್ಕೊಂಡು ನಿಂತಿರ್ತವೆ. ಅದರಲ್ಲೂ ಹೋಗೋಕ್ಕೆ ಹೆದರಿಕೆ ಆಗ್ತಾಯಿದೆ. ಆ ಥರ ಪರಿಸ್ಥಿತಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ 1 BHK ಫ್ಲ್ಯಾಟು ಸ್ಥಗಿತಗೊಂಡಿದ್ದಾವೆ ಫ್ರೆಂಡ್. ಫುಲ್ಲು ಸ್ಥಗಿತಗೊಂಡಿದೆ. ಇಲ್ಲಿ ಎಲ್ಲ ಸ್ಥಗಿತಗೊಂಡಿದೆ ಅಂತ ನಾವು ಹೇಳೋಕ್ಕಲ್ಲ. ಕೆಲವು ಕಡೆ ಸ್ಥಗಿತಗೊಂಡಿದ್ದಾವೆ, ಇನ್ನು ಕೆಲವು ಕಡೆ ಸಾಧಾರಣವಾಗಿ ಕೆಲಸ ನಡೀತವೆ, ಇನ್ನೊಂದು ಕಡೆ ಕೆಲಸ ರೆಡಿ ಇದ್ದಾವೆ ಫ್ಲಾಟ್ ಕೊಡೋಕ್ಕೆ ಫ್ರೆಂಡ್. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಮಳೆಗಳು ಯಾವ ರೀತಿ ಬೆಳ್ಕೊಂಡಿದೆ. ಈ ಗಾಣಿಗಳ್ಳಿಗೆ ಹೋದರೂ ಅಲ್ಲೂ ಸಹ ಮಳೆ ಬೆಳ್ಕೊಂಡಿರುತ್ತೆ. ಇದು ಗೋವಿಂದಾಪುರ, ಇದನ್ನು ಸಹ ಇದು ಅಜ್ಜಾರಪಾಳ್ಯ, ಇದನ್ನು ಸಹ ಮಳೆ ಬರ್ಕೊಂಡಿದೆ. ಅಜ್ಜಾರಪಾಳ್ಯ 29 ನೋಡಿ. ಗಿಡ ಗಂಟೆಗಳು ಹೆಂಗೆ ಕಾಣಿಸ್ತಾ ಇದ್ದಾವಂತೆ. ಅದರೊಳಗೆ ನಾವು ಹೋಗೋಕ್ಕೆ ಅದಕ್ಕೆ ಆಗುತ್ತೆ, ಅಷ್ಟು ಸ್ಟಾಪ್ ಆಗಿದೆ ಫ್ರೆಂಡ್. ಈಗ 1 BHK ಫ್ಲ್ಯಾಟ್ ಇಲ್ಲಿ ಆದಷ್ಟು ಸರ್ಕಾರ, ಹಿಂದಿನ ಸರ್ಕಾರ ಅದು ಹೇಳ್ತಿರೋದು, ಹಿಂದಿನ ಸರ್ಕಾರ ಎಲ್ಲ ಅರ್ಧ ಮಾಡಿಬಿಟ್ಟಿದ್ದಾರೆ. ನಾವು ಅಂಥವನ್ನ ಈಗ ನಾವು ಪೂರ್ಣ ಮಾಡಿ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಕೆಲಸ ಶುರುವಾದರೆ ಜನಗಳಿಗೆ ಖುಷಿ ಆಗುತ್ತೆ. ಈ 1 BHK ಫ್ಲ್ಯಾಟು ಜಾಸ್ತಿ ನಡೀತಾ ಬಿಡಪ್ಪ, ಇವತ್ತೆಲ್ಲ ನಾಳೆ ಕೊಡ್ತಾರೆ ಅನ್ನೋ ಪೊಸಿಷನಲ್ಲಿ ಇರ್ತಾರೆ ಫಲಾನುಭವಿಗಳು. ಇಲ್ಲಿ ಕೆಲಸನೇ ಶುರುವಾಗಿಲ್ಲ ಅಂತ ಅಂದರೆ ಜನ ಆತಂಕದ, ಯಾವಾಗ ಕೊಡ್ತಾರಪ್ಪ ಈ ಸರ್ಕಾರ ಅನ್ನಂಗೆ ಪರಿಸ್ಥಿತಿ ನಮ್ಗೆ ಬಂದಿದೆ ಫಲಾನುಭವಿಗಳಿಗೆ.
ಫ್ರೆಂಡ್, ಈಗ ಏನು 1 BHK ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂತಹ ಸಾಕಷ್ಟು ಮನೆಗಳು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ಥಗಿತಗೊಂಡಿದೆ. ಇದು ಮುದ್ದಾಯಿನಪಾಳ್ಯ ಅಂತೂ ಅದನ್ನು ಸಹ ತಿಳಿಸ್ಬೋದು. ಮುದ್ದಾಯಿನಪಾಳ್ಯನೂ ಫ್ರೆಂಡ್, ಅದನ್ನು ಸಹ ಸುಮಾರು ಒಬ್ಬರು ಇಬ್ಬರು 3 ಜನನೋ 5 ಜನನೋ ಸಾಧಾರಣವಾಗಿ ಕೆಲಸ ನಡೀತಾ ಇರುತ್ತೆ ಅಷ್ಟೇ. ಅದು ಸ್ವಲ್ಪ ಸ್ಥಗಿತಗೊಂಡಿರುತ್ತೆ. ಅಂಥದ್ದೇನು ಇಲ್ಲಿ ಇಲ್ಲ ಮುದ್ದಾಯಿನಪಾಳ್ಯಲ್ಲೂ ಸಹ ಅಂತಲೇ ತಿಳಿಸ್ಬೋದು. ಇಲ್ಲಿ ಫಲಾನುಭವಿಗಳೆಲ್ಲ ಯಾವಾಗ ಕೊಡ್ತಾರೆ, ನಮಗೆ ಯಾವಾಗ ಕೊಡ್ತಾರೆ ಅಂತ ಕಾದು ಕುಂತಾರೆ. ಇನ್ನೊಂದು ಬ್ಲಾಕ್ಗಳು, ಕೆಲವು ಬ್ಲಾಕು ಹಂಗೆ ನಿಲ್ಲಿಸಿದ್ದಾರೆ. ಸದ್ಯಕ್ಕೆ ಈಗ ರೆಡಿ ಆಗೋದು, ಇದು ರೆಡಿ ಮಾಡೋಕ್ಕೂ 2 ವರ್ಷ 2 ಇಯರ್ಸ್ ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಏನು ಅನ್ನೋದು ಇಲ್ಲಿ ಜನಗಳಿಗೆ ಗೊತ್ತಾಯ್ತಿಲ್ಲ. ಇಲ್ಲಿ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿರೋರಿಗೆ ಗೊತ್ತಾಯ್ತಿಲ್ಲ. ಯಾಕೆಂದರೆ ಅಷ್ಟು ಬೇಜಾರಾಯ್ತಾ ಇದೆ ಸರ್ಕಾರದ ಮೇಲೆ ನಿಜವೂ. ಯಾಕೆಂದರೆ 1 BHK ಫ್ಲ್ಯಾಟ್ಗಳು ಬಡವರಿಗೆ ಅಂತ ಕೊಡುವಂಥ ಫ್ಲ್ಯಾಟ್ಗಳು ಎಷ್ಟು ನಿಧಾನ ಗತಿ ಮಾಡ್ತಾರೆ ಅಂದರೆ ಇದೇ ತಿಳ್ಕೋಬೇಕು. ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಬಿಟ್ಟು ಸೇಲ್ ಮಾಡ್ತಾರೆ. ಈ BDA ಆಗಿರ್ಬೋದು, ಅವೆಲ್ಲ ಸ್ಪೀಡಾಗೆ ಮಾಡ್ತಾರೆ. ಆದರೆ ಇಲ್ಲಿ ರಾಜೀವ್ ಗಾಂಧಿ ವಸತಿ 1 BHK ಕೇವಲ ಅಮೌಂಟು ಸಹ ಕಟ್ಟಿಸ್ಕೊಳ್ತಾರೆ, ಕೊಡ್ತಾಯಿಲ್ಲ. EMI ಕಟ್ತಾರೆ, ಬಾಡಿಗೆ ಮನೆ ಇರುತ್ತೆ, ಎಲ್ಲ ಹೊರೆ ಆಗಿ ಅವ್ರಿಗೂ ಸಹ ಕೊಡ್ತಾಯಿಲ್ಲ. 1 ಲಕ್ಷ ಕೊಟ್ಟು ಕಾಯ್ಕೊಂಡು ಕುಂತಿದ್ದಾರೆ. ಅಲ್ಲಿ ಕೆಲಸ ನಡೀತಾ ಇಲ್ಲ. ಏನು ಮಾಡಬೇಕು ಅನ್ನೋದೇ ತೋರಿಸ್ತಾ ಇಲ್ಲ ಫಲಾನುಭವಿಗಳಿಗೆ. ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗ್ತಾರೆ, ಅಲ್ಲೂ ಸಹ ವಿಚಾರಿಸ್ತಾರೆ. ಇಂಜಿನಿಯರ್ ಕೇಳಿದ್ರೆ ಸರ್ಕಾರದಿಂದ ನಮ್ಗೆ ಹಣ ಬಂದಿಲ್ಲ, ನಾವು ಯಾವ ಶುರು ಮಾಡೋಣ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಸರ್ಕಾರ ಹತ್ರ ನಾವು ಸಾಕಷ್ಟು ಫಲಾನುಭವಿಗಳಿಗೆ ಕೇಳಿದಾಗ ರೆಡಿ ಮಾಡಿಸ್ಕೊಡ್ತೀವಿ ಅಂತ ತಿಳಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್, ವಸತಿ ಸಚಿವರು ದಯವಿಟ್ಟು ಗಮನ ಹರಿಸಿ. ಇಲ್ಲಿ ಬಡವರಿಗೋಸ್ಕರ ಸೂರು ಕೊಡ್ತಾಯಿದ್ದೀರ. ನೀವೇ ಕಟ್ಟಿರೋಂಥ ಒಂದು ಸೂರು ಇದು. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಬರೇ ಇದು ತಳಪಾಯ ಹಾಕಿರೋದು. ಸೆಂಟ್ರಲ್ಲಿ ಹಿಂದಿನ ಸರ್ಕಾರ ಬಂದು ಆದಷ್ಟು ಮೇಲಂತಕ್ಕೆ ತಗೊಂಡೋಯ್ತು, ಬಟ್ ಅವರು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಿಲ್ಲ. ಈಗ ನಿಮ್ಮ ಕೈ ಸ್ಯಾನ್ಸನ್ ಮಾಡಿರೋದು ನೀವೇ ಕಂಪ್ಲೀಟ್ ಮಾಡಬೇಕು. ಎಲ್ಲೆಲ್ಲಿ ಸ್ಟಾಪ್ ಆಗಿದ್ದು ದಯವಿಟ್ಟು ಹಣ ಬಿಡುಗಡೆ ಮಾಡಿ, ಜನಗಳಿಗೆ ಹಸ್ತಾಂತರ ಮಾಡಿ. ಆದಷ್ಟು ಏನು ಒಂದು ವಿಷಯ ತಿಳಿಸ್ಕೋಬೇಕು ಅಂದರೆ, ಮೊದಲು ಸ್ಥಗಿತಗೊಂಡಿರುವಂತಹ ಕಾಮಗಾರಿಕೆ ಶುರು ಮಾಡಿ. ನಂತರ ನೀವು ಫ್ಲ್ಯಾಟ್ಗಳು ಕೊಡಬೇಕಾಗುತ್ತೆ. ಫ್ರೆಂಡ್, ಇಲ್ಲಿ ಏನು ಸಾಕಷ್ಟು ಜನ ಇಲ್ಲಿ ಫಲಾನುಭವಿಗಳು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡಿರ್ತಾರೆ, EMI ಕಟ್ತಾ ಇರ್ತಾರೆ, ಬಾಡಿಗೆ ಮನೆ ಕಟ್ತಾ ಇರ್ತಾರೆ. ಫ್ರೆಂಡ್, 2.5 ಜಾಸ್ತಿ ಆಗುತ್ತೆ. ಯಾವುದೋ ಒಂದು, ಏಕೆಂದರೆ ಇಲ್ಲಿ ಫ್ಲ್ಯಾಟ್ಗಳು ತಗೊಂಡಿರೋರು ಯಾರೂ ಶ್ರೀಮಂತರಿಲ್ಲ. ಎಲ್ಲ BPL ಕಾರ್ಡ್ ಓಡ್ರುಗಳೇ ಬಡವರು, ತೀರಾ ಬಡವರು ಅಂತಾರೆ. ಇಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಗಾರ್ಮೆಂಟ್ಸ್ ಕೆಲಸ ಮಾಡೋ ಅಂಥವ್ರಾಗಿರ್ಬೋದು, ಇಲ್ಲಿ ಬಡವರೇ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡಿರೋದ. ನೀವು ಲೋನ್ಗಳು ಮಾಡಿಸ್ಕೊಬಿಟ್ಟು ಏಕ್ದಮ್ EMI ಕಟ್ಟಬೇಕು. ಬ್ಯಾಂಕ್ನವರು 1 ದಿವಸ 2 ದಿವಸ ಲೇಟ್ ಆದರೆ ಅದು ಸಹ ಬೋನ್ಸ್ ಚಾರ್ಜಸ್ ಅಂತ ಅಂತಾರೆ. ಅದು ಸಹ ಫೋನ್ ಬೇರೆ ಮಾಡ್ತಿರ್ತಾರೆ. ಬಾಡಿಗೆ ಮನೆ ಕಟ್ಟಬೇಕು, 2.5 ಆಗ್ತವೆ, ಒಂದಲ್ಲ 2.5 ಆಗುತ್ತೆ ಅವ್ರಿಗೆ. ಯಾವ ಥರ ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅದೇ ರಾಜೀವ್ ಗಾಂಧಿ ವಸತಿ ನಿಗಮ ಬಂದು ಪ್ರತಿಯೊಬ್ಬರು ಕೇಳ್ತಾ ಇರೋದು ಇದೇ, ನಮಗೆ ಬೇಗ ಮನೆ ಕಡಿ, ನಾವು 1 BHK ಫ್ಲ್ಯಾಟ್ಗೆ ನಾವು ಹೋಗಬೇಕು, ಬಾಡಿಗೆ ಕಟ್ಟಕ್ಕೆ ಆಗ್ತಾಯಿಲ್ಲ ಅಂತಲೇ ಇಲ್ಲಿ ಕೇಳ್ತಾ ಇದೆ. ಸರ್ಕಾರಕ್ಕೆ ಇದಕ್ಕೂ ಕೇಳಿಸ್ತಾ ಇಲ್ಲ. ಮುಂಚೆನೇ ಇನ್ನು 80% ಇದ್ದಂಗೆ ಲೋನ್ಗಳು ಮಾಡಿಸ್ಕೊಳ್ಳಿ, ಇಲ್ಲ ಮನೆ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಪ್ರೆಷರ್ ಮಾಡಿ ಲೋನ್ಗಳು ಮಾಡಿಸ್ಕೊಳ್ತಾರೆ. ಆ ಲೋನ್ಗಳು ಮಾಡಿಸಿ 1 ತಿಂಗಳೊಳಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವ್ರು ಕೊಡೋಲ್ಲ. 3 ತಿಂಗಳು 4 ತಿಂಗಳು 5 ತಿಂಗಳಿಗೆ ಕಾಯ್ತಾ ಇದ್ದಾರೆ ಜನಗಳು. ಇನ್ನೂ ಎಷ್ಟು ಜನ ಲೋನ್ ಮಾಡಿಸ್ಕೊಂಡಿಲ್ಲ. ಲೋನ್ ಮಾಡಿಸ್ಕೊಂಡಿರೋರು ಅವರೇನು ಈಗ ನೆಕ್ಸ್ಟು ಲೋನ್ ಮಾಡಿಸ್ಕೊಳ್ಳೋಣ ಅಂತಲೂ ನೋಡ್ತಿರ್ತಾರೆ. ಫ್ರೆಂಡ್, ಇಷ್ಟು ಇಲ್ಲಿ ಇದು ರಾಜೀವ್ ಗಾಂಧಿ ವಸತಿ ನಿಗಮ ಸ್ಕೀಮು ಸ್ವಲ್ಪ ಜನಗಳಿಗೆ ಕಷ್ಟ ತಂದಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ 1,50,000 ಕಟ್ಟಿ ಯಾವ ಕೆಲಸ ಸ್ಥಗಿತಗೊಂಡಿರೋವು, ಯಾವ ಶುರುವಾಯ್ತವೆ ಅಂತ ಕಾಯ್ಕೊಂಡು ಕುಂತಿರೋ ಫಲಾನುಭವಿಗಳು ಒಂದು ಕಡೆ ಆದರೆ, ಇಲ್ಲಿ ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಟ್ಟು ನಮಗೆ ಫ್ಲ್ಯಾಟ್ಗಳು ಯಾವಾಗ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡಿರೋದು ಇನ್ನೊಂದು ಕಡೆ. ಫ್ರೆಂಡ್, ಇಷ್ಟು ಇಲ್ಲಿ ಆಗಿದೆ. ಫ್ರೆಂಡ್, ಇಲ್ಲಿ ರಾಜೀವ್ ಗಾಂಧಿ ವಸತಿ 1 BHK ಫ್ಲ್ಯಾಟ್ದು ಫ್ರೆಂಡ್ ಇನ್ನು ಸಾಕಷ್ಟು ಕಡೆ ರೆಡಿ ಇದ್ದಾವೆ. ಅಲ್ಲೂ ಎಲ್ಲ ನಾವು ಹೇಳ್ದಂಗೆ 8,000 ಚಿಲ್ಲರೆ ಕೊಡೋ ಹಂತದಲ್ಲಿದ್ದಾವೆ. ಇನ್ನು ಮಿಕ್ತಾವೆಲ್ಲ ಸ್ವಲ್ಪ ಕೆಲಸ ನಡೀತವೆ. ಇನ್ನು ಸ್ವಲ್ಪ ಫುಲ್ಲು ಸ್ಥಗಿತಗೊಂಡಿದ್ದಾವೆ. ವಸತಿ ಸಚಿವರು ಆಗ ತಿಳಿಸ್ತಾ ಇರ್ತಾರೆ, ನಾವು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಮನೆಗಳು ಹಂಚಿಕೆ ಮಾಡಿದ್ದೀವಿ ಅಂತ. ಬಟ್ ಬೆಂಗಳೂರಿನಲ್ಲಿ ಇರೋ ಮನೆಗಳು ಹಂಚಿಕೆ ಬೇಗ ಮಾಡಿ, ಈ ನಿಮಗೊಂದು ಹೆಸರು ಬರುತ್ತೆ ಸರ್ಕಾರಕ್ಕೆ. ಬೇಗ ಹಣ ಬಿಡುಗಡೆ ಮಾಡಿ. ನೀವು ಕೆಲಸ
90% ಅಷ್ಟು ಮಾಡಿಸಿ ಇನ್ನೊಂದು ತಿಂಗಳು ಟೈಮ್ ತಗೊಂಡು ಲೋನ್ಗಳು ಮಾಡಿಸ್ಬಿಡಿ ಅಂತಲೇ ಹೇಳ್ಬೋದು. ನಿಂತಿರೋ ಫ್ಲ್ಯಾಟ್ಗಳಿಗೆ ಫ್ರೆಂಡ್ ಕೆಲವರು ರೆಡಿ ಆಗಿದ್ರು, ಸ್ವಾಧೀನ ಪತ್ರ ಕೊಟ್ಟರು. ಇನ್ನು ಕೆಲವರು EMI ಮಾಡಿಸ್ಕೊಂಡಾರೆ. ಫಾರ್ ಎಕ್ಸಾಂಪಲ್ ಸಾಧನಹಳ್ಳಿ ಆಗಿರ್ಬೋದು, ಅಡ್ಡರಪಾಳ್ಯ ಆಗಿರ್ಬೋದು, ಚಿಕ್ಕಳ್ಳಿ ರಾಂಪುರ ಆಗಿರ್ಬೋದು. ಯಾಕೆಂದರೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಜನಗಳು 1 BHK ಫ್ಲ್ಯಾಟ್ಗೆ ಲೋನ್ಗಳಿಗೆ. ಯಾಕೆಂದರೆ ಇತ್ತೀಚೆಗೆ ಫ್ಲ್ಯಾಟ್ ರೇಟು ಜಂಪ್ ಆಗಿದೆ. 13,20,000 ಮಾಡಿದ್ದಾರೆ. SC/STಗೆ 9,70,000 ಮಾಡಿದ್ದಾರೆ. ಜನರಲ್ ಕ್ಯಾಟಗಿರಿಗೆ 10,000 ಮಾಡಿದ್ದಾರೆ ಫ್ರೆಂಡ್, ಸಬ್ಸಿಡಿ ಹೊರತುಪಡಿಸಿ. ಇಷ್ಟೆಲ್ಲ ಇಲ್ಲಿ ಆಗ್ತಾಯಿದೆ. ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಎಲ್ಲ ಸ್ಥಗಿತಗೊಂಡಿದ್ದಾವೆಲ್ಲ ರೆಡಿ ಮಾಡಿಸಿ ಫಲಾನುಭವಿಗಳ ಕೈಗೆ ಫ್ಲ್ಯಾಟ್ ಕೊಡಬೇಕು ಅಂತಲೇ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ ಫಲಾನುಭವಿಗಳು. ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ದಾರೆ. ಇನ್ನೊಬ್ಬರು ಕಾಯ್ತಾಯಿದ್ರು, ಪಕ್ಕಪಚ್ಚಿದ್ದಾರೆ, ಕಾಯ್ತಾಯಿದ್ದಾರೆ ಯಾವಾಗ ರೆಡಿ ಮಾಡಿ ನಮಗೆ ಕೊಡ್ತಾಯಿದ್ದಾರೋ ಅಂತ ಹೇಳ್ಬೋದು. ಫ್ರೆಂಡ್, ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾವು ಹೇಳೋಷ್ಟು ಜನಗಳು ಹೇಳ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಜನ ಕೇಳೋದಿಷ್ಟೇ, ನಿಂತಿರೋ ಫ್ಲ್ಯಾಟ್ಗಳು ರೆಡಿ ಮಾಡಿಸಿ ಬೇಗ ಹಸ್ತಾಂತರ ಮಾಡಿ. EMI ಕಟ್ಟಿಸ್ಕೊಂಡಿರೋಂಥ ಫ್ಲ್ಯಾಟ್ಗಳು ಆದಷ್ಟು ಜನಗಳಿಗೆ ಕೀ ಕೊಟ್ಟು ಫ್ಲ್ಯಾಟ್ಗೆ ಹೋಗೋಕ್ಕೆ ಕೇಳಬೇಕು ಅನ್ನೋದೇ ಇಲ್ಲಿದ್ದು. ಫ್ರೆಂಡ್, ಇನ್ನು ಸಾಕಷ್ಟು ಜನ ಕೇಳ್ತಾರೆ, ಸರ್ ನಾವು ಅರ್ಜಿ ಹಾಕಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡ್ತಿರಲ್ಲ, ಎಲ್ಲ ಹಾಕೋದು, ಈಗ ಅರ್ಜಿ ಹಾಕ್ಬೋದ ಅಂತ. ನೋಡಿ, ಅರ್ಜಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ವೆಯ್ಟ್ ಆ್ಯಂಡ್ ಲಿಸ್ಟು ಕಾಯಬೇಕಾಗುತ್ತೆ. ಅರ್ಜಿ ಹಾಕ್ಕೊಂಡು ಈಗಲೂ ಸಹ 1 BHK ಫ್ರಾಡ್ಗಳು ನೀವು ತಗೊಬೋದು. ಏನು ಮೇನ್ ನೀವು ಅರ್ಜಿ ಹಾಕಲಿ, ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ನಾನು ತಿಳಿಸ್ತಾ ಇದ್ದೀನಿ. ಅಲ್ಲೋಗಿ ನೀವು ಅರ್ಜಿ ಹಾಕಿ MLA ಕೋಟ, ಸಾರ್ವಜನಿಕ ಕೋಟ ಅಂತ ಇರುತ್ತೆ. ನೀವು ಆ ಸ್ಥಳೀಯರಾದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿನ ಖಾಲಿದ್ರೆ ನೀವು ಪಡ್ಕೋಬೋದು. ಇಲ್ಲಾಂದರೆ ಸಾರ್ವಜನಿಕ ಕೋಟದಲ್ಲಿ ಅರ್ಜಿ ಹಾಕಿ ನೇರವಾಗಿ ನೀವು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಯಲ್ಲಿ ಖಾಲಿ ಇದ್ದರೂ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ಫ್ರೆಂಡ್, ಇಂಥ ಕಡೆ ಅಂತಲ್ಲ, ಸುಮಾರು ಒಂದು 20 ಸ್ಥಳದಲ್ಲಿ ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ ಕೆಲಸ. ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾಯಿದ್ವಿ, ನೀವು ತಗೊಬೋದು. ಆದರೆ ವೇಟಿಂಗ್ ಲಿಸ್ಟಲ್ಲಿ ನೀವು ಇರಬೇಕಾಗುತ್ತೆ ಅಂತಲೇ ಹೇಳ್ತೀನಿ. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಸಪೋರ್ಟ್ ಮಾಡಿ. ಸುಮಾರು ಕಡೆ ಕೇಳ್ತಾರೆ, ನಲ್ಲಗುಳಿ ಆಗಿರ್ಬೋದು, ಕೆಂಚಂಪುರ ಆಗಿರ್ಬೋದು, ಬಿದ್ರಳ್ಳಿ ಆಗಿರ್ಬೋದು, ನಮಗೆ ಫ್ಲ್ಯಾಟ್ಗಳು ಯಾವಾಗ ಕೊಡ್ತಾರೆ, ಮತ್ತು ಕುಕ್ಕನಹಳ್ಳಿದು ಬ್ಲಾಕ್ಗಳು ಅವು ಸುಮಾರು ಅರ್ಧಕ್ಕೆ ಕೊಟ್ಟಿಲ್ಲ. ಇವೆಲ್ಲ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ ಫ್ರೆಂಡ್. ನಮಗೆ ಏನೋ 1 BHK ಫ್ಲ್ಯಾಟ್ ಯಾವಾಗ ಕೊಡ್ತಾರೆ ಸರ್ ಅಂತ ನೋಡಿ. ಅವ್ರ ಡೇಟು ಅವರು ಪ್ರತಿಯೊಬ್ಬರು ರಾಜೀವ್ ಗಾಂಧಿ ವಸತಿ ನಿಮಿತ್ತ ಆಯಾ ಗ್ರೂಪ್ನವರು ಹೋಗಿ ಕೇಳ್ಕೊಂಡು ಬರ್ತಾಯಿದ್ದಾರೆ. ಅವರೊಂದು ದಿನಾಂಕ ನಿಮಗೆ ತಿಳಿಸ್ತಾ ಇದ್ದಾರೆ. ಕೆಂಚಂಪುರ ಈ ತಿಂಗಳು ಎಂಟೊಳಗೆ ನಾವು ಕೊಡ್ತೀವಿ. ಆ ಲೈನ್ ಸಮಸ್ಯೆ ಆಗಿದೆ, ರೈತರು ಲೈನಲ್ಲಿ ಬಿಡ್ತಾಯಿಲ್ಲ, ಲೈನಿನ ಸಮಸ್ಯೆ ಅಂತ ಹೇಳ್ತಾರೆ. ಬಿದ್ರಳ್ಳಿದು ಇನ್ನು ಸಣ್ಣ ಪುಟ್ಟ ಕೆಲಸಗಳು ಇದ್ದಾವೆ, ರೆಡಿ ಮಾಡಿಸ್ಕೊಡ್ತೀವಿ ಅಂತಾರೆ. ರಸ್ತೆ ಆಗಬೇಕು, ಇನ್ನು ಸಾಕಷ್ಟು ಕೆಲಸ ಇದೆ ಬಿದ್ರಳ್ಳಿ ಅವು. ಹೀಗೆ ಸುಮಾರದು ಸಾಕಷ್ಟು ಕಡೆ ಈ ಥರ ಇದೆ. ಬಟ್ ಇನ್ನು ಸ್ವಲ್ಪ ಜನ EMI ಮಾಡಿಸ್ಕೊಂಡಿಲ್ಲ, ಮನೆ ಫ್ಲ್ಯಾಟ್ ತಗೊಳ್ರಿ ಅಂದರು, ಲೋನ್ಗಳು ಮಾಡಿಸ್ಕೊಂಡಿಲ್ಲ ಸ್ವಲ್ಪ ಜನ. ಈ ಥರ ಎಲ್ಲ ಇದೆ. ಸುಮಾರು 8,000 ಚಿಲ್ಲರೆ ಈಗ ಫ್ಲ್ಯಾಟ್ಗಳು ರೆಡಿ ಇದ್ದಾವೆ ಅಂತ ಸರ್ಕಾರ ತಿಳಿಸ್ತಾ ಇದೆ. ಇನ್ನು ಮಿಕ್ತಂಥವು ನಾವು ಮುಂದಿನ ವರ್ಷ ಅಂದರೆ 2026 ಒಳಗಡೆ ನಾವು ಈ ರಾಜೀವ್ ಗಾಂಧಿ ವಸತಿ ನಿಗಮ ಫ್ಲ್ಯಾಟ್ಗಳೆಲ್ಲ ಕಂಪ್ಲೀಟ್ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಕಾದು ನೋಡಬೇಕು. ಮುಂದಿನ ವರ್ಷದೊಳಗೆ ಏನು ಅಕ್ಟೋಬರ್ ಮಾರ್ಚ್ ಒಳಗಡೆ ನಾವು ಎಂಡಿಂಗ್ ಮಾಡಿಕೊಡ್ತೀವಿ ಅಂತ ತಿಳಿಸ್ತಾ ಇದ್ದೀವಿ. ವಸತಿ ಸಚಿವ ಜಮೀರ್ ಅಹ್ಮದ್ ಅವರೇ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಈ 2026 ಮಾರ್ಚ್ ಒಳಗಡೆ ಏನೇ ಇದ್ದರೂ ಸಹ ನಾವು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಸರ್ಕಾರ ಹೇಳಿದ ತಕ್ಕನಾಗಿ ಮಾಡಿಸ್ಕೊಟ್ರೆ ತುಂಬ ಒಳ್ಳೆಯದು. ಇಷ್ಟು ದಿನ ಕಾಯ್ದಿದ್ದಾರಂತೆ, ಇನ್ನು ಕೇವಲ ಇನ್ನೊಂದು ಸಲ 1 ವರ್ಷ ವೆಯ್ಟಿಂಗ್ ಕಾಯ್ದೇನು ಇರೋದಲ್ಲ ಫ್ರೆಂಡ್. 1 ವರ್ಷ ಅದು ತಕ್ಕನಾಗೆ ಸರ್ಕಾರ ಮಾಡಿಕೊಡ್ಬೇಕು. ಯಾಕೆಂದರೆ ಯಾವುದೇ ಒಂದು ಫ್ಲ್ಯಾಟು ಹೊಡಿಬೇಕಂದ್ರೆ 10 ತಿಂಗಳಂತೂ 5 ತಿಂಗಳು 6 ತಿಂಗಳು ಬೇಕೇ ಬೇಕು. ಈಗ ಮುದ್ದಾಯಿನಪಾಳ್ಯ ಒಂದು ಟೈ ಹಾಕಿದ್ರು 1 ಇಯರು ಕೆಲಸ ಬೇಕಾಗುತ್ತೆ. ಗಾಣಿಗಳ್ಳಿದು ಟೈ ಹಾಕಿದ್ರು ಅದು ಒಂದು 7-8 ತಿಂಗಳು ಬೇಕಾಗುತ್ತೆ. ಬೆತ್ತನಕೆರೆ ಅದು ಕಂಪ್ಲೀಟ್ ಮಾಡೋಕ್ಕಾದ್ರೂ 1 ಇಯರ್ 2 ಇಯರ್ಸ್ ಆಗುತ್ತೆ. ಮತ್ತು ಬಿಳಿ ಜಾಜಿ ಅದು ಫ್ಲ್ಯಾಟು ಎಷ್ಟು ಅದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ 2 ಇಯರ್ಸ್ ಬೇಕಾಗುತ್ತೆ. ಅದು ಈ ಥರ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಫ್ರೆಂಡ್. ಅವ್ರು ಹೇಳಿರೋ ಪ್ರಕಾರ 2026 ಒಳಗೆ ಎಲ್ಲ ಕಂಪ್ಲೀಟ್ ಅಂತ
ಕಾದು ನೋಡಬೇಕು ಈ ಸರ್ಕಾರ ಏನು ಮಾಡ್ತೈತೆ ಅಂತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇವ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರುವಂತಹ ಸಾಕಷ್ಟು ಫ್ಲ್ಯಾಟ್ಗಳು ರೆಡಿ ಇರೋ ಜಾಗದಲ್ಲಿ ಕೊಡೋಕ್ಕೂ ಸಹ ಪ್ರಾರಂಭ ಮಾಡಿದ್ದಾರೆ ಫ್ರೆಂಡ್. ಇನ್ನು ಕೆಲವೇ ದಿನಗಳಲ್ಲಿ ಕೊಡ್ತೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಫ್ರೆಂಡ್. ಇಲ್ಲಿ ನಿಮಗೆ ಏನು ತಿಳಿಸೋದಿಷ್ಟೇ, ರಾಜೀವ್ ಗಾಂಧಿ ವಸತಿ ನಿಗಮದ 1 BHK ಫ್ಲ್ಯಾಟು ಅರ್ಜಿ ಹಾಕ್ಬೋದು ಅಂತಲೂ ಸಹ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ಅರ್ಜಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಸ್ವಲ್ಪ ವೇಟಿಂಗ್ ಲಿಸ್ಟಲ್ಲಿ ಇರಬೇಕಾಗುತ್ತೆ. ನಿಮಗೆ ಸೆಲೆಕ್ಟ್ ಆದರೆ ಮೊದಲಿಗೆ ನೀವು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಅರ್ಜಿ ಹಾಕಿ. ಇಲ್ಲಿ 2 ಆಪ್ಷನ್ ಇರುತ್ತೆ, ಒಂದು ಸಾರ್ವಜನಿಕ ಮತ್ತು ಒಂದು MLA ಕೋಟ ಅಂತ. ನಿಮಗೆ ಹತ್ರದಲ್ಲೇ ಬೇಕು ಅಂದರೆ, ಆ ಜಾಗದಲ್ಲೇ ಏನಾರು ಬೇಕು ಅಂದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಸಲ್ಲಿಸಿ MLA ಕೋಟದಲ್ಲಿ ನೀವು ಫ್ಲ್ಯಾಟ್ಗಳು ಆಯ್ಕೆ ಮಾಡ್ಕೋಬೋದು. ಇಲ್ಲ ನಮಗೆ ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಾದರೂ ನಾನು ತಾಂತೀನಿ ಅಂದರೆ ಸಾರ್ವಜನಿಕರಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀವಿ.